ಎಲ್ಲರಿಗೂ ನಮಸ್ಕಾರ. ಓಕೆ, ನನ್ನ ಹೆಸರು ರಮೇಶ್ ಗೌಡ ಐ ಪಾಟೀಲ್ ಅಂತೇಳಿ. ಓಕೆ, ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಇವತ್ತು ನಾನು ಲೆವೆಲ್ 2 ಎಂಪ್ಲಾಯಬಿಲಿಟಿ ಸ್ಕಿಲ್ಸ್, ಓಕೆ, ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರ್ ಅಥವಾ ಸೆಷನ್ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಏನು ಮಾಡ್ತಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಲು ನಾನು ಏನು ಮಾಡಿದ್ದೀನಿ, ಪ್ರಯತ್ನ ಮಾಡ್ತಿದ್ದೀನಿ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ನೋಡಿರಿ, ಇಲ್ಲಿ ಒಂದು ನಾನು ಚಿತ್ರ ಕೊಟ್ಟೆ ನಿಮಗೆ. ಕಮ್ಯುನಿಕೇಷನ್ ಅಂದ್ರೆ ನೋಡಿರಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಓಕೆ ಮಾತನಾಡೋದು ಅಥವಾ ಕಮ್ಯುನಿಕೇಟ್ ಮಾಡೋದು ಅಥವಾ ಸಂಭಾಷಣೆ ನಡೆಸೋದಕ್ಕೆ ಏನಂತೀವಿ ನಾವು ಕಮ್ಯುನಿಕೇಷನ್ ಅಂತ ಅಂತೀವಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ನೋಡಿರಿ, ಇಲ್ಲೇ ನಾನು ಡೆಫಿನೇಷನ್ ಕೊಟ್ಟೆ ನಿಮಗೆ ನಾನು. ಓಕೆ, ಏನಪ್ಪ ಡೆಫಿನೇಷನ್ ಅಂತಂದರೆ ವಾಟ್ ಈಸ್ ಕಮ್ಯುನಿಕೇಷನ್? ಓಕೆ, ವಾಟ್ ಈಸ್ ಕಮ್ಯುನಿಕೇಷನ್ ಅಂದರೆ ಸಂವಹನೆ ಅಂದರೆ ಏನು ಅಂತ ಕೇಳಿದ್ದೇನೆ. ಓಕೆ, ಕಮ್ಯುನಿಕೇಷನ್ ಈಸ್ ದ ಆರ್ಟ್ ಆಫ್ ಟ್ರಾನ್ಸ್ಮಿಟಿಂಗ್ ಇನ್ಫಾರ್ಮೇಷನ್, ಐಡಿಯಾಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ಫ್ರಾಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಓಕೆ, ಕಮ್ಯುನಿಕೇಷನ್ ಅನ್ನುವುದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ಅಥವಾ ಆಲೋಚನೆಗಳನ್ನು ಮತ್ತು ವರ್ತನೆಗಳನ್ನು ರವಾನಿಸುವ ಒಂದು ಕಲೆಯಾಗಿದೆ. ಇಟ್ ಈಸ್ ಆರ್ಟ್ ಇದು. ಓಕೆ, ಕಲೆ ಆಗಿದೆ. ಕಮ್ಯುನಿಕೇಷನ್ ಈಸ್ ದ ಪ್ರೊಸೆಸ್ ಆಫ್ ಮೀನಿಂಗ್ಫುಲ್ ಇಂಟರ್ಯಾಕ್ಷನ್ ಅಮಾಂಗ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ಕಮ್ಯುನಿಕೇಷನ್ ಅನ್ನೋದು ಏನ್ರಿ, ಮನುಷ್ಯರ ನಡುವೆ ನಡೆಯುವಂತಹ ಅರ್ಥಪೂರ್ಣ ಸಂಭಾಷಣೆಯ ಪರಸ್ಪರ ಪ್ರಕ್ರಿಯೆ ಅಂತ ನಾವೇನು ಮಾಡ್ತೇವೆ ರೀ, ಹೇಳ್ತೇವೆ. ಮೀನಿಂಗ್ಫುಲ್ ಇಂಟರ್ಯಾಕ್ಷನ್, ಯಾವ ಇಂಟರ್ಯಾಕ್ಷನ್ ರೀ? ಮೀನಿಂಗ್ಫುಲ್ ಇಂಟರ್ಯಾಕ್ಷನ್. ಓಕೆ, ಇಷ್ಟು ನಿಮ್ಗೆ ಕಮ್ಯುನಿಕೇಷನ್ ಅಂದರೆ ಏನು ಅಂತೇಳಿ ನಿಮ್ಗೆ ಏನು ಮಾಡ್ಬೋದು ರೀ, 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು. ನೀವು ಇಷ್ಟು ಬರ್ತಾರೆ ನಿಮ್ಮ ಸಾಕು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಫಸ್ಟ್ ಬರ್ತೈತೆ ರೀ. ಓಕೆ, ಕಮ್ಯುನಿಕೇಷನ್ನ ಮೆಥಡ್ಸನ್ನು ಕೇಳ್ಯಾರವ್ರು ಇಲ್ಲೇ. ಓಕೆ, ಫಸ್ಟ್ ಬರ್ತೈತಿ ಟ್ರಾನ್ಸ್ಮಿಟಿಂಗ್. ಓಕೆ, ಟ್ರಾನ್ಸ್ಮಿಟಿಂಗ್ ಅಂದ್ರೆ ದ ಸೆಂಡರ್ ಟ್ರಾನ್ಸ್ಮಿಟ್ ದ ಮೆಸೇಜ್ ಥ್ರೂ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಓಕೆ, ಅಂದ್ರೆ ಟ್ರಾನ್ಸ್ಮಿಟಿಂಗ್ ಅಂದ್ರೆ ಏನ್ರಿ, ಸಂದೇಶವನ್ನು ರವಾನೆ ಮಾಡೋದು. ಓಕೆ, ಎರಡನೇದ ಸಂದೇಶವನ್ನು ಕಳಿಸುವವರು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮದ ಮುಖಾಂತರ ಏನು ಮಾಡ್ತಾರೆ ರೀ, ಸಂದೇಶವನ್ನು ರವಾನೆ ಮಾಡ್ತಾರೆ. ಓಕೆ, ಸೆಕೆಂಡ್ ಲಿಸನಿಂಗ್ ಅಂದ್ರೆ ನೋಡ್ರಿ, ಕೇಳಿಸಿಕೊಳ್ಳುವುದು ಅಥವಾ ಆಲಿಸುವುದಕ್ಕೆ ಏನಂತೀವಿ ನಾವು ಲಿಸನಿಂಗ್ ಅಂತ ಕರಿತೀವಿ. ಓಕೆ, ದ ರಿಸೀವರ್ ಲಿಸನ್ಸ್ ಆರ್ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್. ಮಾಹಿತಿಯನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದ್ರಿ ಮತ್ತು ಅದನ್ನು ಅರ್ಥೈಸಿಕೊಳ್ಳೋದಕ್ಕೆ ಏನಂತೀವಿ ನಾವು ಲಿಸ್ನಿಂಗ್ ಅಂತ ಕರೆಯುತ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಫೀಡ್ಬ್ಯಾಕ್. ಓಕೆ, ದ ರಿಸೀವರ್ ಕನ್ವೇಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಟು ದ ಮೆಸೇಜ್ ಟು ದ ಸೆಂಡರ್. ಓಕೆ, ಅಂದ್ರೆ ಸಂದೇಶವನ್ನು ಸ್ವೀಕಾರ ಮಾಡೋರು ಏನು ಮಾಡ್ತಾರೆ ರೀ, ಅದನ್ನು ಅರ್ಥೈಸಿಕೊಂಡು ಆಮೇಲೆ ಏನು ಮಾಡ್ತಾರೆ ರೀ, ಅದನ್ನು ಪ್ರತಿಕ್ರಿಯೆಯ ಮುಖಾಂತರ ಏನು ಮಾಡ್ತಾರೆ ರೀ, ಸೆಂಡರ್ಗೆ ಏನು ಮಾಡ್ತಾರೆ ರೀ, ಮರಳಿ ಉತ್ತರವನ್ನು ನೀಡ್ತಾರೆ. ಓಕೆ, ಇಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಂದ್ರೆ ಇನ್ ದ ಫಾರ್ಮ್ ಆಫ್ ಫೀಡ್ಬ್ಯಾಕ್ ಟು ಕಂಪ್ಲೀಟ್ ದ ಕಮ್ಯುನಿಕೇಷನ್ ಸೈಕಲ್ ಅಂತೇಳಿ. ಅಂದ್ರೆ ಈ ಫೀಡ್ಬ್ಯಾಕ್ ಅನ್ನೋದು ಏನೈತಲ್ಲ ರೀ, ಇಟ್ ಈಸ್ ದ ಕಂಪ್ಲೀಟ್ ಸೈಕಲ್. ಇದೇನು ಮಾಡ್ತೈತೆ ರೀ, ಕಮ್ಯುನಿಕೇಷನನ್ನು ಕಂಪ್ಲೀಟ್ ಮಾಡ್ತೈತೆ. ಓಕೆ, ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಸ್ಲೈಡ್. ನೋಡಿರಿ, ಕಮ್ಯುನಿಕೇಷನನ್ನು ನಾವು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ನಿಮ್ಗೊಂದು ಸ್ಲೈಡನ್ನು ಕೊಟ್ಟೇನೆ. ಇಲ್ಲಿ ಫಸ್ಟ್ ಕೊಟ್ಟಂದ್ರೆ ಸ್ಪೋಕನ್ ವರ್ಡ್ ಅಂತಂದ್ರೆ ಪದಗಳ ಬಳಕೆ ಮಾಡಿ ನೀವೇನು ಮಾಡ್ಬೋದು ರೀ, ಕಮ್ಯುನಿಕೇಟ್ ಮಾಡ್ಬೋದು ರೀ. ಓಕೆ, ಸೆಕೆಂಡ್ ಬರ್ತೈತೆ ರೀ ವಿಜುವಲ್ ಇಮೇಜಸ್ ಅಂತಂದ್ರೆ ದೃಶ್ಯಗಳ ಅಥವಾ ಚಿತ್ರಗಳ ಬಳಕೆ ಮಾಡಿ ಏನು ಮಾಡ್ಬೋದು ನೀವು ಕಮ್ಯುನಿಕೇಟ್ ಮಾಡ್ಬೋದು. ನೆಕ್ಸ್ಟ್ ರಿಟರ್ನ್ ವರ್ಡ್ ಅಂತಂದ್ರೆ ಏನು ರೀ, ಬರೆದ ಪದಗಳ ಮೂಲಕ ನೀವೇನಾದರೂ ಪದಗಳನ್ನು ಬರೆದು ಅದ್ರ ಮುಖಾಂತರ ಏನು ಮಾಡ್ಬೋದು ರೀ, ನೀವು ಕಮ್ಯುನಿಕೇಟ್ ಮಾಡ್ಬೋದು. ನೆಕ್ಸ್ಟ್ ಬರ್ತೈತೆ ರೀ ಬಾಡಿ ಲ್ಯಾಂಗ್ವೇಜ್, ದೇಹ ಭಾಷೆಯ ಮುಖಾಂತರ ಕೂಡ ನೀವೇನು ಮಾಡ್ಬೋದು ರೀ, ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, ಇಲ್ಲಿ ಅವರ ನೆಕ್ಸ್ಟ್ ಕೊಟ್ಟಾರ್ರಿ ಏನಂತಂದ್ರೆ ವಾಟ್ ಆರ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್. ಓಕೆ, ಅಂದ್ರೆ ಕಮ್ಯುನಿಕೇಷನ್ನ ವಿವಿಧ ಅಂಶಗಳನ್ನು ಪಟ್ಟಿ ಮಾಡ್ರಿ ಅಂತ ಅವ್ರು ಏನು ಮಾಡ್ಯಾರ ಕೇಳ್ಯಾರ. ಫಸ್ಟ್ ಬರ್ತೈತೆ ರೀ ಸೆಂಡರ್, ದ ಪರ್ಸನ್ ಬಿಗಿನಿಂಗ್ ದ ಕಮ್ಯುನಿಕೇಷನ್. ಅಂದ್ರೆ ಕಮ್ಯುನಿಕೇಷನನ್ನು ಪ್ರಾರಂಭಿಸುವ ವ್ಯಕ್ತಿ ಅಥವಾ ಮೊದಲು ಕಮ್ಯುನಿಕೇಷನನ್ನು ಪ್ರಾರಂಭಿಸುವ ವ್ಯಕ್ತಿ ಅಥವಾ ಮೊದಲು ಸಂವಹನವನ್ನು ಪ್ರಾರಂಭಿಸುವ ವ್ಯಕ್ತಿಗೆ ಏನಂತೀವಿ ನಾವು ಸೆಂಡರ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಮೆಸೇಜ್, ದ ಇನ್ಫಾರ್ಮೇಷನ್ ದಟ್ ದ ಸೆಂಡರ್ ವಾಂಟ್ಸ್ ಟು ಕನ್ವೆ. ಅಂದ್ರೆ ಸಂದೇಶವನ್ನು ಕಳಿಸುವವರು ತಿಳಿಸಲು ಬಯಸುವ ಮಾಹಿತಿಯನ್ನು ನಾವೇನಂತೀವಿ ಮೆಸೇಜ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಚಾನಲ್ ಅಂದರೆ ಏನಂತಂದ್ರೆ ಓಕೆ
ಸೊ ದ ಮೀನ್ಸ್ ಬೈ ವಿಚ್ ದ ಇನ್ಫಾರ್ಮೇಷನ್ ಈಸ್ ಸೆಂಟ್, ಅಂದ್ರೆ ಮಾಹಿತಿಯನ್ನು ಕಳಿಸುವ ವಿಧಾನವನ್ನು ಸೊ ನಾವೇನಂತೇವೆ ಚಾನಲ್ ಅಂತ ಕರಿತೇವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒಂದು ಫೋನ್ ಕಾಲ್ ಆಗಿರ್ಬೋದು ರೀ. ಓಕೆ, ಇಲ್ಲ ಅಂತಂದರೆ ಏನಾಗಿರ್ಬೋದು, ನಿಮ್ಗೆ ಒಂದು ಇಮೇಲ್ ಆಗಿರ್ಬೋದು. ಸೊ ಯಾವ ವಿಧಾನದ ಮೂಲಕ ಏನು ಮಾಡ್ತಾರೆ ಅವರು ನಿಮ್ಗೆ ಮಾಹಿತಿಯನ್ನು ಕಳಿಸ್ತಾರೆ ಅನ್ನೋದಕ್ಕೆ ನಾವೇನಂತೀವಿ ರೀ ಚಾನಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ರಿಸೀವರ್, ದ ಪರ್ಸನ್ ಟು ಹೂಮ್ ದ ಮೆಸೇಜ್ ಇಸ್ ಸೆಂಟ್, ಅಂದರೆ ಸಂದೇಶವನ್ನು ಯಾರಿಗೆ ಕಳುಹಿಸಲಾಗಿದೆಯೇ ಅವ್ರಿಗೆ ಸೊ ರಿಸೀವರ್ ಅಂತ ಏನು ಮಾಡ್ತೇವೆ ನಾವು ಕರಿತೇವೆ ರೀ. ಇಲ್ಲಾಂದ್ರೆ ಸಂದೇಶವನ್ನು ಸರಿಯಾಗಿ ಆಲಿಸಿಕೊಳ್ಳುವವರಿಗೆ ಏನಂತೇವೆ ನಾವು ರಿಸೀವರ್ ಅಂತ ಏನು ಮಾಡ್ತೇವೆ ರೀ ಕರಿತೇವೆ. ಇನ್ನು ಲಾಸ್ಟ್ ಬರ್ತೈತೆ ರೀ ಫೀಡ್ಬ್ಯಾಕ್, ಅಂದರೆ ಇದಕ್ಕೆ ನಾವು ಏನಂತೇವೆ ರೀ ಪ್ರತಿಕ್ರಿಯೆ ಅಂತ ಕರಿತೀವಿ. ದ ರಿಸೀವರ್ ಅಕ್ನಾಲೇಜ್ಮೆಂಟ್ ಆ್ಯಂಡ್ ರೆಸ್ಪಾನ್ಸ್ ಟು ದ ಮೆಸೇಜ್. ಸೊ ಸಂದೇಶವನ್ನು ಸ್ವೀಕರಿಸೋದ್ರಿ ಮತ್ತು ಅದಕ್ಕೆ ಪ್ರತಿಕ್ರಿಯೆ ನೀಡುವುದನ್ನು ನಾವೇನಂತೀವಿ ರೀ ಫೀಡ್ಬ್ಯಾಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ನಾವು ಒಂದು ಚಿತ್ರ ಕೊಟ್ಟೇನೆ ನಿಮಗೆ. ಓಕೆ, ಸೊ ನೀವು ಎಕ್ಸಾಮ್ ಒಳಗೆ ಕೇಳಿದ್ರೆ ಇದ ಚಿತ್ರ ಬರೀರಿ. ಓಕೆ, ಸೊ ಇಲ್ಲಿ ಸೆಂಡರ್ ಕೊಟ್ಟಾನ್ರಿ, ಇಲ್ಲೊಬ್ಬ ವ್ಯಕ್ತಿ ಅದಾನ್ರಿ, ಏನು ಮಾಡ್ತಾನೆ ರೀ ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸೊ ಇಲ್ಲಿಂದ ಏನಾಕೈತ್ರಿ ಅದ ರಿಸೀವರ್ಗೆ ಹೋಗ್ತೈತಿ. ಆ ರಿಸೀವರ್ ಏನು ಮಾಡ್ತಾನೆ ರೀ, ಓಕೆ, ಸೊ ಆ ಮೆಸೇಜನ್ನು ಅರ್ಥೈಸ್ಕೊಳ್ತಾನೆ. ಆಮೇಲೆ ಏನು ಮಾಡ್ತಾನೆ ರೀ ಅವ, ಸೊ ಹೊಳ್ಳಿ ಏನು ಮಾಡ್ತಾನೆ ರೀ ಅವಾಗ ಇಲ್ಲಿ ನಿಮ್ಗೆ ಫೀಡ್ಬ್ಯಾಕ್ ಮುಖಾಂತರ ಏನು ಮಾಡ್ತಾನೆ ರೀ, ಓಕೆ, ರೆಸ್ಪಾನ್ಸನ್ನು ಮಾಡ್ತಾನೆ. ಓಕೆ, ಸೊ ಈ ಚಾರ್ಟ್ ಹಾಕ್ರಿ ನಿಮ್ಗೆ, ಅಂದ್ರೆ ಎಕ್ಸಾಕ್ಟ್ಲಿ ಗೊತ್ತಾಕೈತಿ. ಸೊ ಸೆಂಡರ್ ಏನು ಮಾಡ್ತಾನೆ ರೀ ಇಲ್ಲೇ ಮೆಸೇಜನ್ನು ಸೆಂಡ್ ಮಾಡ್ತಾನೆ ರೀ, ರಿಸೀವರ್ ಏನು ಮಾಡ್ತಾನೆ ರೀ ಅದನ್ನು ಅರ್ಥ ಮಾಡ್ಕೊತಾನೆ ರೀ, ಹೊಳ್ಳಿ ಏನು ಮಾಡ್ತಾನೆ ರೀ ಅದಕ್ಕೆ ರೆಸ್ಪಾಂಡ್ ಮಾಡ್ತಾನೆ. ಇಷ್ಟು ನೀವು ತಿಳ್ಕೊರಿ. ಓಕೆ, ನೆಕ್ಸ್ಟ್ ಸೊ ನೆಕ್ಸ್ಟ್ ಬರ್ತೈತೆ ರೀ ಇಲ್ಲೇ ಮೆಥಡ್ಸ್ ಆಫ್ ಕಮ್ಯುನಿಕೇಷನ್ ಒಳಗೆ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಯಾನ ರೀ. ಫೇಸ್ ಟು ಫೇಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕೊಟ್ಟ ನಾವು. ಓಕೆ, ಅಂದ್ರೆ ಮುಖಾಮುಖಿ ಸಂವಹನ ಅಂತ ಕರಿತೇವೆ ನಾವು. ಫೇಸ್ ಟು ಫೇಸ್ ಅಂದ್ರೆ ಮುಖಾಮುಖಿ ಸಂವಹನ ಅಂತ ಕರಿತೇವೆ. ಓಕೆ, ಸೊ ದೇರ್ ಈಸ್ ನಥಿಂಗ್ ಬೆಟರ್ ದೆನ್ ಫೇಸ್ ಟು ಫೇಸ್ ಕಮ್ಯುನಿಕೇಷನ್. ಇಟ್ ಹೆಲ್ಪ್ಸ್ ದ ಮೆಸೇಜ್ ಟು ಬಿ ಅಂಡರ್ಸ್ಟುಡ್ ಕ್ಲಿಯರ್ಲಿ ಆ್ಯಂಡ್ ಕ್ವಿಕ್ಲಿ ಅಂತ. ಅಂದ್ರೆ ಈ ಮುಖಾಮುಖಿ ಅಥವಾ ಫೇಸ್ ಟು ಫೇಸ್ ಮಾತನಾಡೋದು ಏನೈತಲ್ಲ ರೀ, ಕಮ್ಯುನಿಕೇಷನ್ ಏನೈತಲ್ಲ, ಇದು ಎಲ್ಲ ಸಂವಹನಕ್ಕಿಂತ ಉತ್ತಮ ಸಂವಹನ ರೀ ಇದು, ಅಥವಾ ಎಲ್ಲ ಸಂಭಾಷಣೆಗಿಂತ ಇದು ಉತ್ತಮ ಸಂಭಾಷಣೆ ಆಗೈತೆ ರೀ. ಸೊ ಇದು ಸಂದೇಶವನ್ನು ಏನು ಮಾಡ್ತೈತೆ ರೀ, ಸ್ಪಷ್ಟವಾಗಿರ್ತೈತೆ ರೀ, ಕ್ಲಿಯರ್ ಆಗಿರ್ತೈತಿ. ಎರಡನೇದು ಏನಾಗ್ತೈತೆ ರೀ, ಇದು ತ್ವರಿತವಾಗಿ ನಿಮ್ಗೆ ಅರ್ಥ ಮಾಡಿಕೊಳ್ಳಲು ಏನು ಮಾಡ್ತೈತೆ ರೀ ನಿಮಗಿದೆ ಸಹಾಯ ಮಾಡ್ತೈತೆ. ಓಕೆ, ನೆಕ್ಸ್ಟ್ ಸೊ ನೆಕ್ಸ್ಟ್ ಬರ್ತೈತೆ ರೀ ಇಮೇಲ್. ಓಕೆ, ಸೊ ಇಮೇಲ್ ಕ್ಯಾನ್ ಬಿ ಯೂಸ್ಡ್ ಟು ಕಮ್ಯುನಿಕೇಟ್ ಕ್ವಿಕ್ಲಿ ವಿತ್ ಒನ್ ಆರ್ ಮೆನಿ ಇಂಡಿವಿಜುವಲ್ಸ್ ಇನ್ ವೇರಿಯಸ್ ಲೊಕೇಶನ್ಸ್ ಇನ್ ಆಫರ್ಸ್ ಫ್ಲೆಕ್ಸಿಬಿಲಿಟಿ, ಕನ್ವೀನಿಯನ್ಸ್ ಆ್ಯಂಡ್ ಲೋ ಕಾಸ್ಟ್. ಅಂತಂದ್ರೆ ಸೊ ವಿವಿಧ ಸ್ಥಳಗಳಲ್ಲಿ ಒಬ್ಬ ವ್ಯಕ್ತಿ ಅಥವಾ ಹಲವು ವ್ಯಕ್ತಿಗಳ ಜೊತೆ ಒಂದೇ ಟೈಮ್ನಲ್ಲಿ ಕ್ವಿಕ್ಲಿ ಸೊ ಕಮ್ಯುನಿಕೇಟ್ ಮಾಡಲು ಏನು ಮಾಡ್ತೇವೆ ರೀ, ಸೊ ಇಮೇಲ್ ನಮ್ಗೆ ಹೆಲ್ಪ್ ಆಗ್ತೈತಿ. ಬೇರೆ ಬೇರೆ ಲೊಕೇಶನಲ್ಲಿ ಇರ್ತಕ್ಕಂಥ ಜನರಿಗೆ ನಾವೇನು ಮಾಡ್ಬೋದು ರೀ ಒಂದೇ ಸಮಯದಲ್ಲಿ ಸೊ ಇಮೇಲ್ ಮುಖಾಂತರ ನಾವೇನು ಮಾಡ್ಬೋದು ರೀ ಮಾಹಿತಿಯನ್ನು ಶೇರ್ ಮಾಡ್ಬೋದು. ನೀವು ಒಮ್ಮೆಗಿಲೆ 1000 ಮೇಲ್ಸ್ಗಳನ್ನ ಕೂಡ ಏನು ಮಾಡ್ಬೋದು ರೀ ನೀವು ಶೇರ್ ಮಾಡ್ಬೋದು. ಮತ್ತು ಇದು ಅನುಕೂಲಕರವಾಗಿದ್ದು ಏನಿರ್ತೈತೆ ರೀ, ಕಡಿಮೆ ವೆಚ್ಚವನ್ನು ಹೊಂದಿರ್ತೈತಿ. ಇದು ಕಾಸ್ಟ್ ಕಡಿಮೆ ಇರ್ತೈತೆ ರೀ, 0 ಕಾಸ್ಟ್ ರೀ ಇದು ಇಮೇಲ್. ಸೊ ನೀವು ಯಾರಿಗಾದ್ರೂ ಇಮೇಲ್ ಕಳಿಸ್ತೀರಿ ಅಂತಂದ್ರೆ ಸೊ ಅದ್ರ ಕಾಸ್ಟ್ ಏನಿರ್ತೈತೆ ರೀ 0. ಇಟ್ ವಿಲ್ ಓನ್ಲಿ ಇಂಟರ್ನೆಟ್ ಇತ್ತಂತಂದರೆ ಇಟ್ ವಿಲ್ ಮೂವ್ ಆನ್. ಸೊ ಇದು ವರ್ಕ್ ಮಾಡ್ತೈತೆ. ಸೊ ಇಲ್ಲಿ ನೀವು ಯಾವುದೇ ಥರದ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಬರ್ತೈತೆ ರೀ ನೋಟಿಸಸ್ ಆ್ಯಂಡ್ ಪೋಸ್ಟರ್ಸ್. ನೋಟಿಸಸ್ ಆ್ಯಂಡ್ ಪೋಸ್ಟರ್ಸ್ ಅಂದ್ರೆ ಏನು ಗೊತ್ತ್ರಿ, ಸೂಚನೆಗಳು ಅಥವಾ ನಾವೇನಂತೀವಿ ಪೋಸ್ಟರ್ಗಳಂತ ಕರಿತೇವೆ. ಓಕೆ, ಇಟ್ ಈಸ್ ದ ಎಫೆಕ್ಟಿವ್ ವೆನ್ ದ ಸೇಮ್ ಮೆಸೇಜ್ ಹ್ಯಾಸ್ ಟು ಗೋ ಔಟ್ ಆಟ್ ಅ ಲಾರ್ಜ್ ಗ್ರೂಪ್ ಆರ್ ಪೀಪಲ್ ಜನರಲಿ ಯೂಸ್ ಟು ವೇರ್ ಸ್ಮಾಲ್ ಕಮ್ಯುನಿಕೇಷನ್ ಮೇ ನಾಟ್ ಎಫೆಕ್ಟಿವ್. ಫಾರ್ ಎಕ್ಸಾಂಪಲ್, ಸೊ ಇದರದ್ದು ನಿಮ್ಗೆ ನಾ ಮೀನಿಂಗ್ ಹೇಳ್ಬಿಡ್ತೀನಿ. ಸೊ ನೋಡಿರಿ, ಒಂದು ಸಂದೇಶವನ್ನು ಒಂದು ದೊಡ್ಡ ಗುಂಪಿಗೆ ಕಳುಹಿಸಬೇಕಾದಾಗ ಇದೇನಾಗ್ತೈತೆ ಇದೆ, ಇಟ್ ಈಸ್ ಎಫೆಕ್ಟಿವ್. ಸೊ ತುಂಬ ಪರಿಣಾಮಕಾರಿಯಾಗಿರ್ತೈತಿ ಇದೆ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳ್ಬಿಡ್ತೇನೆ ನಾನು ನಿಮಗೆ ಮೇನ್ ಬೆಸ್ಟ್ ಅಂತಂದರೆ ಇದ್ರ ಮೀನಿಂಗ್ ಅಷ್ಟು ತಿಳ್ಕೊಂಬಿಟ್ರೆ ನೀವು. ಸೊ ಕಾರ್ಖಾನೆ ಒಳಗೆ ಕೆಲಸ ಮಾಡ್ತಿರ್ತಕ್ಕಂಥ ಕೆಲಸಗಾರರಿಗೆ ಊಟದ ಸಮಯದಲ್ಲಿ ಬದಲಾವಣೆ ಇದ್ದಲ್ಲಿ ಸೊ ನಾವೇನು ಮಾಡ್ತೇವೆ ರೀ, ಅವ್ರಿಗೆ ಒಂದು ಪೋಸ್ಟರ್ ಮುಖಾಂತರ ಅವ್ರಿಗೆ ಅಲ್ಲಿ ನಾವೇನು ಮಾಡಿರ್ತೇವೆ ರೀ ಹಾಕಿಬಿಟ್ಟಿರ್ತೇವೆ ನೋಟಿಸ್ ಬೋರ್ಡ್ ಒಳಗೆ. ಓಕೆ, ಸೊ ಏನರ ಮೆಸೇಜ್ ಹೇಳೋದಿತ್ತಂತಂದ್ರೆ ಓಕೆ, ಇಲ್ಲ ಅಂದ್ರೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳ್ಬೇಕಂತಂದ್ರೆ ನೀವು ಎಕ್ಸಾಮ್ ಸೆಂಟರ್ಸ್. ಸೊ ಎಕ್ಸಾಮ್ ಸೆಂಟರ್ ಎಂಟರ್ ಆಗೋಕ್ಕಿಂತ ಮುಂಚೆ ಅಲ್ಲಿ ನಾವೇನು ಮಾಡಿರ್ತೇವೆ ಅಂದ್ರೆ ರೂಮ್ ನಂಬರ್ ಹಾಕಿರ್ತೇವೆ ರೀ. ಸೊ ಅದನ್ನು ನಾವೇನು ಮಾಡ್ತೇವೆ ರೀ ಪೋಸ್ಟರ್ ಅಥವಾ ಸೂಚನೆಗಳನ್ನು ಬಳಸಿ ಏನು ಮಾಡ್ತೇವೆ ರೀ ರೂಮ್ ನಂಬರನ್ನು ಏನು ಮಾಡಿರ್ತೇವೆ ರೀ ಅಲಾಟ ಮಾಡಿರ್ತೇವೆ. ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಸಾಕು.
ನೆಕ್ಸ್ಟ್ ಬರ್ತೈತ್ರಿ ಬಿಸ್ನೆಸ್ ಮೀಟಿಂಗ್ಸ್. ಓಕೆ, ಸೊ ಬಿಸ್ನೆಸ್ ಮೀಟಿಂಗ್ಸ್ ಏನ್ರಿ, ಕಮ್ಯುನಿಕೇಷನ್ ಡ್ಯೂರಿಂಗ್ ಬಿಸ್ನೆಸ್ ಮೀಟಿಂಗ್ಸ್ at an organization are generally addressed to a group of people. It can be related to business management and organizational decisions. ಸೊ ಬಿಸ್ನೆಸ್ ಮೀಟಿಂಗ್ ಅಂದ್ರೆ ಏನು ಗೊತ್ತ್ರಿ, ಸೊ ವ್ಯವಹಾರ ಸಭೆಗಳು ಅಂತ ಇವಕ್ಕೆ ನಾವು ಕರಿತೀವಿ. ಸೊ ಒಂದು ಸಂಸ್ಥೆಯಲ್ಲಿ ವ್ಯಾಪಾರ ಮಾಡುವಾಗ ಅಥವಾ ಸಭೆಗಳು ನಡೀತಾವ್ರಿ. ಇಂಥ ಸಮಯದಲ್ಲಿ ಸಂವಹನ ಸಾಮಾನ್ಯವಾಗಿ ಜನರ ಮತ್ತು ಕೆಲಸಗಾರರ ಗುಂಪನ್ನು ಉದ್ದೇಶಿಸಿ ಏನಾಗ್ತೈತ್ರಿ, ನಡೀತೈತಿ. ಓಕೆ, ಗ್ರೂಪ್ ಆಫ್ ಪೀಪಲ್ಸ್ ನ ಸಲುವಾಗಿ ಏನಾಗ್ತೈತ್ರಿ, ಇದು ಸಂಭಾಷಣೆ ನಡೀತೈತಿ. ಇದು ವ್ಯವಹಾರ ನಿರ್ವಹಣೆ ಮತ್ತು ಸಂಸ್ಥೆಯ ನಿರ್ಧಾರಗಳಿಗೆ ಏನಾಗಿರ್ತೈತ್ರಿ, ಇದು ಸೊ ಸಂಬಂಧಿಸಿದ್ದ ಆಗಿರ್ತೈತಿ. ಸೊ ಹೆಂಗೆ ನಾವು ಸಂಸ್ಥೆನ ಇಂಪ್ರೂವ್ ಮಾಡ್ಬೇಕು, ಹೆಂಗೆ ನಾವು ಕೆಲಸಗಾರನ್ನ ಅಪಾಯಿಂಟ್ ಮಾಡ್ಕೋಬೇಕು, ಹೆಂಗೆ ನಾವು ನಿಯೋಜನೆ ಮಾಡಬೇಕು, ಯಾರ್ಯಾರ ಕೆಲಸ ಹಂಚ್ಬೇಕು, ಇದೆಲ್ಲ ಏನಿರ್ತೈತ್ರಿ ಬಿಸ್ನೆಸ್ ಮೀಟಿಂಗ್ ಒಳಗೆ ಆಗ್ತಿರ್ತೈತಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಬರ್ತೈತ್ರಿ ಅದರ್ ಮೆಥಡ್ಸ್. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಕೂಡ ಅದಾವ್ರಿ, ಇವನ್ನೆಲ್ಲ ಬಿಟ್ಟು. ಸೊ ಇಲ್ಲಿ ಅವ್ರು ಹೇಳ್ಯಾರ್ರಿ, ದೇರ್ ಕ್ಯಾನ್ ಬಿ ವೇರಿಯಸ್ ಅದರ್ ಮೆಥಡ್ಸ್ ಲೈಕ್ ಸೋಷಿಯಲ್ ನೆಟ್ವರ್ಕ್ಸ್, ಮೆಸೇಜ್, ಫೋನ್ ಕಾಲ್ ಆರ್ ಕಮ್ಯುನಿಕೇಷನ್, ನ್ಯೂಸ್ ಲೆಟರ್, ಬ್ಲಾಗ್ಸ್ ಇಟಿಸಿ ಅಂತೇಳಿ. ಓಕೆ, ಸೊ ಈ ಥರ ವಿಧಾನಗಳಂತ ಕರಿತೀವ್ರಿ. ಇವಾಗ ನಾವು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ಸಂದೇಶವನ್ನು ಕಳಿಸೋದು, ಇಲ್ಲಾಂದ್ರೆ ಸಂಭಾಷಣೆಗೋಸ್ಕರ ಏನು ಮಾಡೋದ್ರಿ, ಫೋನ್ ಕಾಲ್ ಯೂಸ್ ಮಾಡೋದು, ನ್ಯೂಸ್ ಪೇಪರ್ ಯೂಸ್ ಮಾಡೋದ್ರಿ, ಕಮ್ಯುನಿಕೇಷನ್ ಮಾಡೋಕ್ಕೆ ಬ್ಲಾಗ್ಸ್ ಮಾಡೋದ್ರಿ. ಸೊ ಡಿಜಿಟಲಿ ನಾವೇನು ಮಾಡಕ್ರಿ, ಬಿಲ್ಡ್ ಆಗಕ್ಕೆ. ಓಕೆ, ಇವೆಲ್ಲ ಏನು ರೀ ಇವು ಕಮ್ಯುನಿಕೇಷನ್ನ ಈ ಥರ ವಿಧಗಳಾಗಿರ್ತಾವೆ. ಸೊ ಇವ್ರ ಬಗ್ಗೆ ಏನು ಮಾಡಿರಿ ಜಸ್ಟ್ ನೋಡಿರಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಫಸ್ಟ್ ಪ್ರಶ್ನೆ ಕೊಟ್ಟಾನ್ರಿ ಅವ. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹೇಳ್ಯಾನ ನಿಮಗಿಲ್ಲ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿ ವಿಲ್ ವಾಚ್ ಹಿಯರ್. ಓಕೆ, ಫಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಕಮ್ಯುನಿಕೇಷನ್ ವಿತ್ ಇನ್ ದ ಕಮ್ಯುನಿಕೇಷನ್ ಪ್ರೊಸೆಸ್ ಸೈಕಲ್ ಅಂತ ಕೊಟ್ಟಾನು. ಅಂದ್ರೆ ಕಮ್ಯುನಿಕೇಷನ್ ಪ್ರೊಸೆಸ್ ಸೈಕಲ್ನ ಎಲಿಮೆಂಟ್ಗಳಲ್ಲಿ ಯಾವುದು ಕಮ್ಯುನಿಕೇಷನ್ ಎಲಿಮೆಂಟ್ ಅಲ್ಲ ಅಂತ ಏನು ಮಾಡ್ಯಾನ್ರಿ ಅವ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಓಕೆ, ಸೊ ದ ಆನ್ಸರ್ ಈಸ್ ಟೈಮ್. ಓಕೆ, ಯಾಕೆ ಟೈಮ್ ಅಂತಂದ್ರೆ ಟೈಮ್ಗೆ ಮತ್ತು ಕಮ್ಯುನಿಕೇಷನ್ ಎಲಿಮೆಂಟ್ಗೆ ಏನಿಲ್ಲ ಸಂಬಂಧ ಇಲ್ಲ. ಸೊ ಸೆಂಡರ್ ಅಂದ್ರೆ ಏನು ರೀ, ಸೆಂಡರ್ ಅಂದ್ರೆ ಏನು ರೀ, ಮಾಹಿತಿಯನ್ನು ಕಳಿಸೋರಿಗೆ ನಾವು ಸೆಂಡರ್ ಅಂತೇವ್ರಿ, ಇದು ಕಮ್ಯುನಿಕೇಷನ್ನ ಎಲಿಮೆಂಟ್ ಹೌದ್ರಿ. ಸೊ ರಿಸೀವರ್ ಅಂದ್ರೆ ಏನು ರೀ, ಸಂದೇಶವನ್ನು ಕಳಿಸೋರು, ಇದು ಕೂಡ ಏನು ರೀ ಕಮ್ಯುನಿಕೇಷನ್ನ ಎಲಿಮೆಂಟ್ ರೀ ಇದು. ಓಕೆ, ಚಾನಲ್ ಅಂದರೆ ಮಾಹಿತಿಯನ್ನು ಕಳಿಸುವ ವಿಧಾನ ರೀ. ಸೊ ಫೋನ್ ಕಾಲ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಇವಕ್ಕೆಲ್ಲ ನಾವೇನಂತೇವೆ ರೀ ಚಾನಲ್ಸ್ ಅಂತ ಕರಿತೇವೆ. ಇದು ಕೂಡ ಏನು ರೀ ಕಮ್ಯುನಿಕೇಷನ್ನ ಎಲಿಮೆಂಟ್. ಸೆಂಡರ್, ರಿಸೀವರ್, ಚಾನಲ್ ಮತ್ತು ಮೆಸೇಜ್ ರೀ. ಓಕೆ, ಮತ್ತು ಫೀಡ್ಬ್ಯಾಕ್ ಇವೆಲ್ಲ ಏನು ರೀ ಇವು ಕಮ್ಯುನಿಕೇಷನ್ನ ಎಲಿಮೆಂಟ್ಸ್ಗಳು ರೀ ಇವು. ಓಕೆ, ಇವನ್ನೆಲ್ಲ ಬರ್ಕೊಡಿ. ಸೆಕೆಂಡ್ ಕ್ವಶನ್, ಸೊ ಯು ನೀಡ್ ಟು ಅಪ್ಲೈ ಲೀವ್ ಅಟ್ ವರ್ಕ್, ವಿಚ್ ಮೆಥಡ್ ಆಫ್ ಕಮ್ಯುನಿಕೇಷನ್ ವಿಲ್ ಯು ಯೂಸ್ ಅಂತ ಕೊಟ್ಟಾನು. ಅಂದರೆ ಸೊ ನೀವು ಕೆಲಸದ ಮೇಲೆ ರಜೆಯನ್ನು ಸಲ್ಲಿಸಬೇಕಂದ್ರೆ ಅಥವಾ ರಜೆ ತೊಗೋಬೇಕಂದ್ರೆ ನೀವು ಈ ಕೆಳಗಿನ ಯಾವ ಸಂವಹನ ವಿಧಾನವನ್ನು ಬಳಸ್ತೀರಿ ಅಥವಾ ಕಮ್ಯುನಿಕೇಷನ್ನ ಬಳಸ್ತೀರಿ ಅಂತ ಒಂದು ಕೇಳ್ಯಾನ್ರಿ. ಫಸ್ಟ್ ಬರ್ತೈತೆ ರೀ ಇಮೇಲ್. ದ ಆನ್ಸರ್ ಈಸ್ ಕರೆಕ್ಟ್, ಇಮೇಲ್ ರೀ. ಸೊ ಇಮೇಲ್ ನೋಡಿರಿ, ವಿವಿಧ ಸ್ಥಳಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಜನರೊಂದಿಗೆ ನಾವು ತ್ವರಿತವಾಗಿ ಕಮ್ಯುನಿಕೇಟ್ ಮಾಡಲು ಏನು ಮಾಡ್ತೈತೆ ರೀ, ಇದು ನಮಗೆ ಸಹಾಯ ಮಾಡ್ತೈತಿ. ಎರಡನೇದು ರೀ, ಇಟ್ ಈಸ್ ಕಾಂಪ್ಲಿಕೇಟೆಡ್. ಓಕೆ, ಇದು ಮತ್ತು ಇನ್ನೊಂದು ಏನು ಗೊತ್ತ್ರಿ, ಇದ್ರದ್ದು ಬೆಸ್ಟ್ ಅಡ್ವಾಂಟೇಜ್ ಏನಂತಂದ್ರೆ ಇದನ್ನು ನೀವು ಇದು ನಿಮ್ಮ ಇಮೇಲ್ ಬಾಕ್ಸ್ ಒಳಗೆ ಇರ್ತೈತೆ ರೀ, ಫಿಕ್ಸ್ ಇರ್ತೈತಿ. ಇದು ನಿಮಗೆ ಅಲ್ಲಿ ಡೆಲೀಟ್ ಅದು ಆಗಂಗಿಲ್ಲ ರೀ. ಓಕೆ, ಸೊ ಇದು ನೀವು ಇದು ರೆಕಾರ್ಡ್ ಕೂಡ ಮಾಡ್ಕೋತೈತಿ. ನೀವೇನೇನು ಡೀಟೇಲ್ಸ್ ಸೆಂಡ್ ಮಾಡಿರ್ತೀರಿ, ಯಾವಾಗ ನೀವು ಲೀವ್ ಹಾಕಿರ್ತೀರಿ, ಸೊ ಇದೆಲ್ಲ ರೆಕಾರ್ಡ್ಸ್ ಇರ್ತೈತೆ. ಅದಕ್ಕೋಸ್ಕರ ಇಮೇಲ್ ಇಸ್ ಬೆಸ್ಟ್. ಓಕೆ, ಸೊ ನೀವು ಪತ್ರ ಬರೆದು ಕೊಟ್ರೆ ಅಂತಂದ್ರೆ ಆ ಪತ್ರ ಕಳಿಬೋದು ರೀ, ಬಟ್ ಇಮೇಲ್ ಏನಾಗೋದಿಲ್ಲ ರೀ, ಡಿಜಿಟಲಿ ನಿಮ್ಗೆ ಒಂದು ಪ್ರೂಫ್ ಆಗಿ ಉಳ್ಕೋತೈತಿ. ಸೆಕೆಂಡ್ ಬರ್ತೈತೆ ರೀ ಪೋಸ್ಟರ್ ಅಂದ್ರೆ ಏನು ಗೊತ್ತಿರಿ ನಿಮ್ಗೆ ಹೇಳ್ಬೇಕಂದ್ರೆ ಕಾರ್ಖಾನೆಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಗುಂಪಿಗೆ ಸಂದೇಶವನ್ನು ರವಾನಿಸಲು ಬಳಸುವ ಸರಳ ರೂಪ ರೀತಿ. ಓಕೆ, ಸೊ ನಾವೇನಾದರೂ ಈಗ ಸ್ಕೂಲ್ನಾಗ ಅದು ನಾವೇನು ಮಾಡ್ತೇವೆ ಗೊತ್ತ್ರಿ, ನೋಟಿಸ್ ಬೋರ್ಡ್ ಮೇಲೆ ಏನು ಮಾಡ್ತೇವೆ ರೀ, ಪೋಸ್ಟರ್ ಅಂಟಿಸ್ತೇವೆ. ಏನಪ್ಪ ಅಂದ್ರೆ ಯಾರಿಗಾದ್ರೂ ಏನಾರು ಹೇಳೋದಿತ್ತಂದ್ರೆ ನಾವು ಎಲ್ಲರಿಗೂ ಹೇಳ್ಕೊತ ಕುಂದ್ರಂಗಿಲ್ಲ. ವಿ ವಿಲ್ ಗಿವ್ ದ ನೋಟಿಸ್ ಬೋರ್ಡ್ ಒಳಗೆ ಏನು ಮಾಡಿಬಿಡ್ತೇವೆ ನಾವು ಅದ್ರದ್ದು ಪಿಕ್ಚರನ್ನು ಅಥವಾ ಏನು ಮಾಡ್ತೇವೆ ಅಂದ್ರೆ ಪೋಸ್ಟರ್ನ ಏನು ಮಾಡ್ತೇವೆ ರೀ ಅಂಟಿಸ್ತೇವೆ. ನೆಕ್ಸ್ಟ್ ನ್ಯೂಸ್ ಪೇಪರ್ ಅಥವಾ ನ್ಯೂಸ್ ಲೆಟರ್ ಅಂತೇವೆ ರೀ. ಸೊ ಇದೇನು ರೀ ಇದೆ, ಸೊ ಹೆಚ್ಚಿನ ಜನರಿಗೆ, ಸೊ ಇದು ಮಾಸ್ ಕಮ್ಯುನಿಕೇಷನ್ ಒಳಗೆ ಬರ್ತೈತಿ. ಹೆಚ್ಚಿನ ಜನರಿಗೆ ಏನಾದರೂ ನಾವು ಮಾಹಿತಿಯನ್ನು ಕಳಿಸ್ಬೇಕಂತಂದ್ರೆ ನಾವು ನ್ಯೂಸ್ ಪೇಪರ್ ಮುಖಾಂತರ ಏನು ಮಾಡ್ತೇವೆ ರೀ, ಕಳಿಸ್ತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಬ್ಲಾಗ್ ಅಂದ್ರೆ ನೋಡಿರಿ, ಸೊ ಇದು ಡಿಜಿಟಲಿ ಅಥವಾ ನೀವು ಡಿಜಿಟಲ್ ಆಗಿ ಸೊ ಜನರಿಗೆ ಏನಾದರೂ ಮಾಹಿತಿಯನ್ನು ಕಳಿಸ್ಬೇಕಂತಂದ್ರೆ ಸೊ ಯೂಟ್ಯೂಬ್ ಮುಖಾಂತರ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ನೀವೇನು ಮಾಡ್ತೀರಿ, ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀರಿ. ಇವಕ್ಕೆಲ್ಲ ನಾವು ಬ್ಲಾಗ್ಸ್ ಅಂತ ಏನು ಮಾಡ್ತೇವೆ ರೀ, ಕರಿತೇವೆ. ಓಕೆ,
ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತೈತ್ರಿ ಏನಂತಂದ್ರೆ ಬೈ ವಿಚ್ ಆ್ಯಕ್ಷನ್ ಕ್ಯಾನ್ ಸೆಂಡರ್ ಸೆಂಡ್ ದೇರ್ ಮೆಸೇಜ್ ಅಂತ. ಅಂದ್ರೆ ಇಲ್ಲಿ ನೋಡ್ರಿ, ಸೊ ತಮ್ಮ ಸಂದೇಶಗಳನ್ನು ಕಳಿಸುವವರು ಈ ಕೆಳಗಿನ ಯಾವ ಪ್ರಕ್ರಿಯೆಯಿಂದ ಏನು ಮಾಡ್ತಾರೆ ಸಂದೇಶವನ್ನು ಕಳಿಸುತ್ತಾರೆ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಸೊ ಗೆಸ್ಚರ್ಸ್ ಅಂದ್ರೆ ಏನು ರೀ? ಸನ್ನೆಗಳು ರೀ. ಸನ್ನೆಗಳಿಗೆ ಏನಂತೀವ್ರಿ ನಾವು ಗೆಸ್ಚರ್ಸ್ ಅಂತ ಕರಿತೀವಿ ರೀ. ಸ್ಪೀಕಿಂಗ್ ಅಂದ್ರೆ ಮಾತನಾಡುವುದು ರೀ. ಸೊ ಇದು ಬರ್ತೈತ್ರಿ ಆನ್ಸರ್. ಮಾತನಾಡುವುದರಿಂದ ಏನು ಮಾಡ್ಬೋದು ರೀ ನಾವು? ಸೊ ಮಾಹಿತಿಯನ್ನು ಕಳಿಸ್ಬೋದು ರೀ. ಸೊ ರೈಟಿಂಗ್ ಮುಖಾಂತರ ಏನು ಮಾಡ್ಬೋದು ರೀ ನಾವು? ಮಾಹಿತಿಯನ್ನು ಕಳಿಸ್ಬೋದು. ಯಾರಿಗಾದ್ರೂ ನಾವು ಪತ್ರ ಬರೆದು ಏನು ಮಾಡ್ಬೋದು ರೀ? ಮಾಹಿತಿಯನ್ನು ಕಳಿಸ್ಬೋದು. ಸೊ ರೀಡಿಂಗ್ ಮುಖಾಂತರನೂ ಕೂಡ ನಾವೇನು ಮಾಡ್ಬೋದು ರೀ? ಮಾಹಿತಿಯನ್ನು ಕಳಿಸ್ಬೋದು. ರೀಡಿಂಗ್ ಮುಖಾಂತರ ಅಂದ್ರೆ ಹೆಂಗೆ ಗೊತ್ತ್ರಿ ನಿಮ್ಗೆ ಹೇಳ್ಬೇಕಂತಂದ್ರೆ, ಸೊ ಯಾರಾದರೂ ನಿಮ್ಗೆ ಲೆಟ್ರ್ ಕಳಿಸಿರ್ತಾರೆ ರೀ. ಸೊ ಆ ಲೆಟ್ರನ್ನ ನೀವು ಕರೆಕ್ಟಾಗಿ ಓದಿ ಹೇಳೋದ್ರಿಂದ ಕೂಡ ಏನು ಮಾಡ್ಬೋದು ರೀ ನಾವು ಮಾಹಿತಿಯನ್ನು ಶೇರ್ ಮಾಡ್ಬೋದು. ಇದರೊಳಗೆ ಇವು ಮೂರು ಆನ್ಸರ್ ನನಗೆ ಕರೆಕ್ಟ್ ಅನ್ನಿಸ್ತೈತೆ. ಓಕೆ, ಬಟ್ ಆ್ಯಸ್ ಎ ಕೀ ಆನ್ಸರ್ ನೀವು ಬುಕ್ನಾಗ ನೋಡಿದ್ರೆ ನಿಮ್ಗೆ ಕೀ ಆನ್ಸರ್ ರೀಡಿಂಗ್ ಅಂತ ಬರ್ತೈತೆ ರೀ. ಬಟ್ ಜನರಲಿ ಇಟ್ ಈಸ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್. ಓಕೆ, ಅಕಾರ್ಡಿಂಗ್ ಟು ಯುವರ್ ಮೈಂಡ್ ಅಥವಾ ನೀವು ಹೆಂಗೆ ಥಿಂಕ್ ಮಾಡ್ತಿರಲ್ಲ ಅದ್ರ ಮೇಲೆ ಏನು ಮಾಡಿರಿ ನೀವು ಇದನ್ನು ಆನ್ಸರ್ ಮಾಡಿರಿ. ನಾನು ಇದನ್ನು ನಿಮಗೆ ಬಿಡ್ತೇನೆ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್. ಸೊ ಇಲ್ಲಿ ನೋಡಿರಿ, ನಾನು ಏನು ಮಾಡ್ಯಾನ ಅಂತಂದ್ರೆ ಕಮ್ಯುನಿಕೇಷನ್ನ ಟೈಪ್ಸ್ಗಳನ್ನು ಏನು ಮಾಡ್ಯಾನ್ರಿ ನಾ ಇಲ್ಲೊಂದು ಸ್ವಲ್ಪ ಓಕೆ ಸೊ ಮೆನ್ಷನ್ ಮಾಡೇನಿ. ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಸೊ ಸಂವಹನದ ವಿಧಗಳನ್ನು ಏನು ಮಾಡೇನ್ರಿ ನಾನು ಪಟ್ಟಿ ಮಾಡೇನಿ ಇಲ್ಲೇ. ಸೊ ಇಲ್ಲಿ ನೋಡೇನ್ರಿ, ಇಲ್ಲೇ ಫಸ್ಟ್ ಬರ್ತೈತ್ರಿ ವರ್ಬಲ್ ಕಮ್ಯುನಿಕೇಷನ್. ಸೊ ವರ್ಬಲ್ ಕಮ್ಯುನಿಕೇಷನ್ ಅಂದ್ರೆ ನೋಡಿರಿ, ಇಟ್ ಈಸ್ ದ ಯೂಸ್ ಆಫ್ ವರ್ಡ್ಸ್, ವೆದರ್ ಸ್ಪೋಕನ್ ವರ್ಡ್ಸ್, ರಿಟರ್ನ್ ವರ್ಡ್ಸ್, ವಿತ್ ದ ಹೆಲ್ಪ್ ಆಫ್ ಶೇರ್ ದ ಇನ್ಫಾರ್ಮೇಷನ್, ಥಾಟ್ಸ್, ಫೀಲಿಂಗ್ಸ್ ವಿತ್ ಅದರ್ಸ್. ಓಕೆ, ಅಂದ್ರೆ ಸೊ ಇಲ್ಲಿ ಏನು ಮಾಡ್ಬೋದು ರೀ ನೀವು? ವರ್ಬಲ್ ಕಮ್ಯುನಿಕೇಷನ್ ಅಂದ್ರೆ ನೋಡ್ರಿ, ಸಿಂಪಲಾಗಿ ಹೇಳ್ಬೇಕಂದ್ರೆ ಮಾಹಿತಿಯನ್ನು, ಆಲೋಚನೆಗಳನ್ನು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳೋದ್ರಿ. ಮಾತನಾಡೋದ್ರ ಮುಖಾಂತರ ಅಥವಾ ಬರೆಯೋದ್ರ ಮುಖಾಂತರ ಅಥವಾ ಪದಗಳ ಬಳಕೆಯಿಂದ ಕೂಡ ನೀವೇನು ಮಾಡ್ಬೋದು ರೀ? ಸೊ ನೀವು ಕಮ್ಯುನಿಕೇಟ್ ಮಾಡ್ತೀರಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ರೀ? ವರ್ಬಲ್ ಕಮ್ಯುನಿಕೇಷನ್. ಎರಡನೇದು ಬರ್ತೈತೆ ರೀ ರಿಟರ್ನ್ ಕಮ್ಯುನಿಕೇಷನ್. ಸೊ ರಿಟರ್ನ್ ಕಮ್ಯುನಿಕೇಷನ್ ಅಂದ್ರೆ ಏನು ಗೊತ್ತು ರೀ? ಇಟ್ ಈಸ್ ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್, ಐಡಿಯಾಸ್ ಆರ್ ಇನ್ಸ್ಟ್ರಕ್ಷನ್ ಥ್ರೂ ದ ರಿಟರ್ನ್ ವರ್ಡ್ ಅಂತ ಕರಿತೇವೆ ನಾವು. ಅಂತಂದ್ರೆ ಸೊ ಲಿಖಿತ ಸಂವಹನ ಅಂತಂದ್ರೆ ಏನಂದ್ರೆ ರೀ, ಲಿಖಿತ ಪದಗಳ ಮೂಲಕ ಮಾಹಿತಿಯನ್ನು ಅಥವಾ ವಿಚಾರಗಳನ್ನು ಹಂಚಿಕೊಳ್ಳುವ ಪ್ರಕ್ರಿಯೆ ಅಂತ ಏನು ಮಾಡ್ತೀವಿ ನಾವು ರಿಟರ್ನ್ ಕಮ್ಯುನಿಕೇಷನ್ಗೆ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದ್ರೆ ನೋಡ್ರಿ, ಇಟ್ ಈಸ್ ದ ಟ್ರಾನ್ಸ್ಫರ್ಮೇಷನ್ ಆಫ್ ಇನ್ಫಾರ್ಮೇಷನ್ ಥ್ರೂ ಬಾಡಿ ಲ್ಯಾಂಗ್ವೇಜ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಅದರ್ ಫಿಸಿಕಲ್ ಕ್ಯೂಸ್ ಅಂತ ಕೊಟ್ಟ ನಾವು. ಅಂದರೆ ಸನ್ನೆಗಳ ಮುಖಾಂತರ ಆಗಿರ್ಬೋದು ರೀ, ಅಥವಾ ಮುಖದ ಭಾವಗಳಿಂದ ಆಗಿರ್ಬೋದು, ಸೊ ಮುಖಚರ್ಯೆಗಳಿಂದ ಆಗಿರ್ಬೋದು ರೀ, ಮಾಹಿತಿಯನ್ನು ವರ್ಗಾಯಿಸುವ ಒಂದು ಪ್ರಕ್ರಿಯೆ ಇರುತ್ತೋ. ಇಲ್ಲಿ ಪದಗಳ ಬಳಕೆ ಏನಾಗಿರೋದಿಲ್ಲ ರೀ, ನಾನ್ ವರ್ಬಲ್ ಒಳಗೆ ಪದಗಳ ಬಳಕೆ ಇರುವುದಿಲ್ಲ. ಓಕೆ, ಮಾಸ್ ಕಮ್ಯುನಿಕೇಷನ್. ಮಾಸ್ ಕಮ್ಯುನಿಕೇಷನ್ ಅಂದ್ರೆ ನೋಡ್ರಿ, ದ ಪ್ರೊಸೆಸ್ ಬೈ ವಿಚ್ ಅ ಪರ್ಸನ್, ಗ್ರೂಪ್ ಆರ್ ಆರ್ಗನೈಸೇಷನ್ ಕ್ರಿಯೇಟ್ಸ್ ಅ ಮೆಸೇಜ್ ಆ್ಯಂಡ್ ಟ್ರಾನ್ಸ್ಮಿಟ್ ಇಟ್ ಥ್ರೂ ಅ ಮೀಡಿಯಮ್ ಟು ಅ ಲಾರ್ಜ್ ಅನೋನಮಿಸ್ ಆಡಿಯನ್ಸ್ ಅಂತ. ಅಂದರೆ ಒಂದು ಮಾಧ್ಯಮದ ಮುಖಾಂತರ ಏನು ಮಾಡ್ಬೋದು ರೀ ನಾವು ಒಂದು ಗುಂಪಿಗೆ ಅಥವಾ ಒಂದು ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ಏನು ಮಾಡ್ಬೋದು ರೀ ಸಂದೇಶವನ್ನು ರವಾನಿಸೋದು ರೀ. ಇದೊಂದು ದೊಡ್ಡ ಪ್ರಕ್ರಿಯೆ ರೀ. ಸೊ ಇದನ್ನು ನಾವು ಪ್ರೇಕ್ಷಕರಿಗೂ ಕೂಡ ಏನು ಮಾಡ್ಬೋದು ರೀ, ಸೊ ಮಾಸ್ ಕಮ್ಯುನಿಕೇಷನನ್ನು ಬಳಸಿ ನಾವು ಏನು ಮಾಡ್ಬೋದು ರೀ ಮಾಹಿತಿಯನ್ನು ಶೇರ್ ಮಾಡ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗೊತ್ತ್ರಿ ನಿಮ್ಗೆ ಮೀಡಿಯಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೀ. ಓಕೆ, ಸೊ ಟಿ ವಿ ಚಾನಲ್ಸ್. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ವಿಜುವಲ್ ಕಮ್ಯುನಿಕೇಷನ್. ಸೊ ವಿಜುವಲ್ ಕಮ್ಯುನಿಕೇಷನ್ ಅಂದ್ರೆ ನೋಡಿರಿ, using visual elements like images, colors and typography and symbols to convey information and ideas. ಅಂದ್ರೆ ಚಿತ್ರಗಳನ್ನು ಬಳಸಿ, ಬಣ್ಣಗಳನ್ನು ಬಳಸಿ ಮತ್ತು ಮುದ್ರಣ ಕಲೆ ಅಥವಾ ಚಿಹ್ನೆಗಳನ್ನು ಬಳಸಿ ಮಾಹಿತಿಯನ್ನು ಹಂಚಿಕೊಳ್ಳುವ ಒಂದು ಕಮ್ಯುನಿಕೇಷನ್ನ ವಿಧ ಇದೆ. ಓಕೆ, ಸೊ ಇಲ್ಲಿ ನೀವು 3 ಸ್ಟೂಡೆಂಟ್ ಅದಾರಿ. ಈ 3 ಸ್ಟೂಡೆಂಟ್ಸ್ ಏನು ಮಾಡತ್ತಾರೆ, ಒಂದು ಸೊ ಪ್ರೊಜೆಕ್ಟರ್ನಲ್ಲಿ ಬರ್ತಕ್ಕಂಥದ್ದು, ಒಂದು ಟಿ ವಿಯಲ್ಲಿ ಬರ್ತಕ್ಕಂಥ ದೃಶ್ಯಗಳನ್ನು ನೋಡಿ ಏನು ಮಾಡತ್ತಾರೆ, ಕಲಿಯಾಕ್ತಾರೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ವಿಜುವಲ್ ಕಮ್ಯುನಿಕೇಷನ್. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಗ್ರೂಪ್ ಕಮ್ಯುನಿಕೇಷನ್. ಗ್ರೂಪ್ ಕಮ್ಯುನಿಕೇಷನ್ ಅಂದ್ರೆ ನೋಡ್ರಿ, ದ ಇಂಟ್ರಾಕ್ಷನ್ ಬಿಟ್ವೀನ್ 3 or more ಪೀಪಲ್ ಶೇರಿಂಗ್ ಅ ಕಾಮನ್ ಗೋಲ್ ಇನ್ವಾಲ್ವಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಮೆಸೇಜಸ್ ಅಂತ. ಅಂದ್ರೆ ಸಂದೇಶವನ್ನು 3 ಅಥವಾ ಹೆಚ್ಚು ಜನರು ತಮ್ಮ ನಡುವೆ ಕಮ್ಯುನಿಕೇಟ್ ಮಾಡಿದ್ರೆ ಅದನ್ನು ಗ್ರೂಪ್ ಕಮ್ಯುನಿಕೇಷನ್ ಅಂತ ಏನು ಮಾಡ್ತೀವಿ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ 4 ಮೆಂಬರ್ಸ್ ಅದಾರ, ಇವರೆಲ್ಲ ಏನು ಮಾಡತ್ತಾರೆ, ಇನ್ ಬಿಟ್ವೀನ್ ಮಾತಾಡತ್ತಾರೆ. ಸೊ ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಗ್ರೂಪ್ ಕಮ್ಯುನಿಕೇಷನ್. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಫೀಡ್ಬ್ಯಾಕ್ ಕಮ್ಯುನಿಕೇಷನ್. ಫೀಡ್ಬ್ಯಾಕ್ ಕಮ್ಯುನಿಕೇಷನ್ ಅಂದ್ರೆ ನೋಡ್ರಿ, ಇಟ್ ಈಸ್ ದ ರೆಸ್ಪಾನ್ಸ್ ಆರ್ ರಿಯಾಕ್ಷನ್ ಪ್ರೊವೈಡೆಡ್ ಬೈ ದ ರಿಸೀವರ್ ಆಫ್ ಅ ಮೆಸೇಜ್
ಬ್ಯಾಕ್ ಟು ದ ಸೆಂಡರ್ ಅಂದ್ರೆ ಸ್ವೀಕರಿಸುವವರು ಸಂದೇಶವನ್ನು ಕಳುಹಿಸಿದವರಿಗೆ ನೀಡುವ ಒಂದು ಪ್ರತಿಕ್ರಿಯೆ ರೀ ಅಥವಾ ಒಂದು ರಿಪ್ಲೈ ಅಂತ ಏನು ಮಾಡ್ಬೋದು ರೀ. ಓಕೆ, ಸೊ ಫೀಡ್ಬ್ಯಾಕ್ ಏನೈತಿಲ್ಲ ರೀ, ಇದೇನು ಮಾಡ್ತೈತೆ ರೀ ನಿಮ್ಗೆ ಕಮ್ಯುನಿಕೇಷನ್ ಸೈಕಲನ್ನು ಏನು ಮಾಡ್ತೈತೆ ರೀ, ಇದು ಕಂಪ್ಲೀಟ್ ಮಾಡ್ತದೆ. ಓಕೆ, ಗುಡ್. ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ನಾವು ಒಂದಿಷ್ಟು ಕೀಸ್ ಕೊಟ್ಟೇನೆ ರೀ ನಿಮ್ಗೆ. ಓಕೆ, ಸೊ ನಿಮ್ಮ ಕಮ್ಯುನಿಕೇಷನ್ನ ಹೆಂಗೆ ಇಂಪ್ರೂವ್ ಮಾಡ್ಬೇಕಂತೇಳಿ 5 ಕೀಸ್ ಟು ಎಫೆಕ್ಟಿವ್ ಸೂಪರ್ವೈಸರಿ ಕಮ್ಯುನಿಕೇಷನ್ ಅಂತಂದರೆ, ಸೊ ಕಮ್ಯುನಿಕೇಷನನ್ನು ಎಫೆಕ್ಟಿವ್ ಆಗಿ ಅಥವಾ ಪರಿಣಾಮಕಾರಿಯಾಗಿ ಸೂಪರ್ವೈಸ್ ಮಾಡಲು ಅಂಶಗಳದಾವ್ರಿ ಇಲ್ಲಿ. ಫಸ್ಟ್ ಬರ್ತೈತೆ ರೀ ಎಕ್ಸ್ಪ್ರೆಸಿವ್ ಸ್ಪೀಕಿಂಗ್. ಎಕ್ಸ್ಪ್ರೆಸಿವ್ ಸ್ಪೀಕಿಂಗ್ ಅಂದ್ರೆ ನೋಡಿರಿ, ನಿಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು ಸೊ ಮೌಖಿಕವಾಗಿ ಅಥವಾ ಅಮೌಖಿಕವಾಗಿ ವರ್ಬಲಿ ಅಥವಾ ನಾನ್ ವರ್ಬಲಿ ಏನು ಮಾಡೋದ್ರಿ, ರವಾನೆ ಮಾಡುವ ಒಂದು ಬೆಸ್ಟ್ ಗುಣಲಕ್ಷಣ ರೀ ಇದು. ಓಕೆ, ಸೊ ನೀವು ವರ್ಬಲಿ ಅಥವಾ ನಾನ್ ವರ್ಬಲಿ ನೀವು ಹೇಗಾದರೂ ಹೇಳ್ಬೋದು ರೀ, ಬಟ್ ನೀವೇನು ಹೇಳ್ತಿರಲ್ಲ ಅದೇನಾಗಬೇಕು ರೀ, ಎಕ್ಸ್ಪ್ರೆಸಿವ್ ಆಗಿರ್ಬೇಕು. ಓಕೆ, ಸೆಕೆಂಡ್ ಎಂಪಥೆಟಿಕ್ ಲಿಸನಿಂಗ್ ಅಂದ್ರೆ ನೀವು ಕೇಳುತ್ತಿರುವ ಮಾತುಗಳನ್ನು ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅರ್ಥ ಮಾಡ್ಕೊಳ್ಳೋದ್ರಿ. ಬೌದ್ಧಿಕವಾಗಿ ಅಂತಂದ್ರೆ ಏನು ರೀ, ಫಿಸಿಕಲಿ ನೀವು ಅದನ್ನು ಏನು ಮಾಡೋದ್ರಿ, ಕೇಳೋದು, ಮತ್ತು ಮೆಂಟಲಿ ನೀವು ಅದನ್ನು ಏನು ಮಾಡೋದ್ರಿ, ಅರ್ಥ ಮಾಡ್ಕೊಳ್ಳೋದು. ಸೊ ಇದಕ್ಕೇನಂತೀವಿ ನಾವು ಎಂಪಥೆಟಿಕ್ ಲಿಸನಿಂಗ್ ಅಂತ ಕರಿತೇವೆ. ನೆಕ್ಸ್ಟ್ ಪರ್ಸುವೇಸಿವ್ ಲೀಡರ್ಶಿಪ್. ಪರ್ಸುವೇಸಿವ್ ಲೀಡರ್ಶಿಪ್ ಅಂತಂದ್ರೆ ಏನು ಗೊತ್ತಾ ನಿಮ್ಗೆ, ಮನವೊಲಿಸುವ ನಾಯಕತ್ವ ಅಂತ ಕರಿತೇವೆ. ಇದಕ್ಕೆ ನಾವು ನಂಬಿಕೆ, ತಾರ್ಕಿಕತೆ ಅಥವಾ ಭಾವನಾತ್ಮಕ ಸಂಪರ್ಕದ ಮೂಲಕ ಏನು ಮಾಡ್ಬೋದು ರೀ, ಸೊ ಈ ಕ್ರಿಯೆಯನ್ನು ಪ್ರಭಾವಿಸುವ ಶೈಲಿ ಅಂತ ಏನು ಮಾಡ್ತೇವೆ ಇದಕ್ಕೆ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಸೆನ್ಸಿಟಿವಿಟಿ ಟು ಫೀಲಿಂಗ್ಸ್ ಅಂದ್ರೆ, ಓಕೆ, ದ ಕೆಪಾಸಿಟಿ ಆಫ್ ಪರ್ಸೀವ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎಮೋಷನಲ್ಸ್ ಡೀಪ್ಲಿ ಅಂದ್ರೆ ಭಾವನೆಯಲ್ಲಿ ಸೂಕ್ಷ್ಮತೆಯನ್ನು ನಾವು ನೋಡೋದ್ರಿ. ಓಕೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ರೀ, ತನ್ನೊಳಗೆ ಮತ್ತು ಇತರರಲ್ಲಿ ಭಾವನೆಗಳನ್ನು ಆಳವಾಗಿ ಗ್ರಹಿಸುವುದು, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅಂತ ಏನು ಮಾಡ್ತೇವೆ ನಾವು ಇದಕ್ಕೆ ಕರಿತೇವೆ. ಸೊ ಅಪೋಸಿಟ್ ವ್ಯಕ್ತಿ ಯಾವ ಸಿಚುವೇಶನ್ ಒಳಗದಾನ, ಯಾವ ರೀತಿ ಹೇಳಕತ್ತಾನ, ಮೆಂಟಲಿ ಅವ ಹೆಂಗೆ ಮಾತಾಡತ್ತಾನ ಅನ್ನೋದನ್ನು ನೀವು ತಿಳ್ಕೊಳ್ಳೋದ್ರಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಇನ್ಫಾರ್ಮೇಟಿವ್ ಮ್ಯಾನೇಜ್ಮೆಂಟ್ ಅಂತ. ಇನ್ಫಾರ್ಮೇಟಿವ್ ಮ್ಯಾನೇಜ್ಮೆಂಟ್ ಅಂತಂದರೆ ದ ಸ್ಟ್ರಾಟಜಿಕ್ ಪ್ರಾಕ್ಟೀಸ್ ಆಫ್ ಯೂಸಿಂಗ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಡಾಟಾ ಡ್ರಿವನ್ ಇನ್ಸೈಟ್ಸ್ ಟು ಲೀಡ್ ಅಂತ. ಅಂದರೆ ಸೊ ಡಾಟಾದ ಒಳನೋಟಗಳನ್ನು ಬಳಸಿಕೊಂಡು ಮುನ್ನಡೆಸುವ ಕಾರ್ಯತಂತ್ರ ಅಂತ ಇದಕ್ಕೆ ಕರಿತೀವಿ ನಾವು. ಮಾಹಿತಿಯನ್ನು ನಿಯಂತ್ರಿಸುವುದು ಮತ್ತು ಸಕ್ರಿಯಗೊಳಿಸುವುದು, ಇವನ್ನೆಲ್ಲ ನೀವು ಅರ್ಥೈಸಿಕೊಂಡ್ರಿ ಅಥವಾ ಇವನ್ನೆಲ್ಲ ನೀವು ಪಾಲಿಸಕತ್ರಿ ಅಂತ ತಿಳ್ಕೊರಿ, ನಿಮ್ಮ ಕಮ್ಯುನಿಕೇಷನ್ ಏನಾಕೈತ್ರಿ, ಭಾಳ ಇಂಪ್ರೂವ್ ಆಗ್ತದೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಓಕೆ, 1 ವೇ ವರ್ಸಸ್ 2 ವೇ ಕಮ್ಯುನಿಕೇಷನ್ ಅಂತೇಳಿ. ಓಕೆ, 1 ವೇ ಕಮ್ಯುನಿಕೇಷನ್ ಅಂದ್ರೆ ನೋಡಿರಿ, ಸೊ ಇಲ್ಲಿ ನಾನು ನಿಮ್ಗೆ ಇದನ್ನೆಲ್ಲ ಪೂರ್ತಿ ಹೇಳ್ಕೊತ ಹೋಗಂಗಿಲ್ಲ. ಸೊ ಸಿಂಪಲಾಗಿ ಹೇಳ್ಬಿಡ್ತೇನೆ ನಾನು. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಸಂದೇಶವನ್ನು ಕಳಿಸ್ತಾನೆ ರೀ, ಮತ್ತು ಯಾವುದೇ ಪ್ರತಿಕ್ರಿಯೆಯನ್ನು ಪಡೆಯೋದಿಲ್ಲ ಅಂತಂದ್ರೆ ತಿಳ್ಕೊರಿ, ಅದಕ್ಕೆ ನಾವೇನಂತೀವಿ 1 ವೇ ಕಮ್ಯುನಿಕೇಷನ್ ಅಂತ ಕರಿತೀವಿ. 2 ವೇ ಕಮ್ಯುನಿಕೇಷನ್ ಅಂದ್ರೆ ನೋಡಿರಿ, ಸೊ ಸಂದೇಶ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಪರಸ್ಪರ ಪ್ರತಿಕ್ರಿಯಿಸುತ್ತಾರೆ. ಇದು ಸಮಸ್ಯೆಗಳನ್ನು ಪರಿಹಾರ ಮಾಡಲು ಏನಾಗಿರ್ತೈತೆ ರೀ, ಇದು ಒಳ್ಳೆಯದಾಗಿರ್ತೈತೆ. ದ ಕಮ್ಯುನಿಕೇಟರ್ಸ್ ಆ್ಯಂಡ್ ರಿಸೀವರ್ಸ್ ಇಂಟ್ರ್ಯಾಕ್ಟ್, ಇಬ್ಬರು ಏನು ಮಾಡ್ತಾರೆ ರೀ, ಪರಸ್ಪರ ಮಾತಾಡ್ತಾರೆ ರೀ. ಇದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕೆ ಏನಾಗಿರ್ತೈತೆ ರೀ, ಈಸಿ ಇರ್ತೈತೆ. ಸೊ ಇಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಚಿತ್ರನೂ ಏನು ಮಾಡೇನಿ ರೀ. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಇಲ್ಲೇ. ಓಕೆ, ಸೊ ಹಿಯರಿಂಗ್ ವರ್ಸಸ್ ಲಿಸ್ನಿಂಗ್, ಇದು ಭಾಳ ಇಂಪಾರ್ಟೆಂಟ್ ರೀ. ಸೊ ಇದು ನಿಮ್ಗೆ ಸಿಲೆಬಸ್ಸಿಗಿಲ್ಲ, ನಾನು ನಿಮ್ಗೆ ಇದನ್ನು ಆ್ಯಡ್ ಮಾಡೇನಿ, ಯಾಕಂತಂದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು ರೀ. ಹಿಯರಿಂಗ್ ಅಂದ್ರೆ ನೋಡಿರಿ, ಫಿಸಿಕಲ್ ಪ್ರೊಸೆಸ್ ನ್ಯಾಚುರಲ್ ಪ್ಯಾಸಿವ್ ಅಂತಂತಂದ್ರೆ, ಸೊ ದೈಹಿಕ ಪ್ರಕ್ರಿಯೆ ಇದೆ ಕೇಳಿಸ್ಕೊಳ್ಳೋದು. ನೈಸರ್ಗಿಕವಾಗಿ ನಡೆಯುವ ಎಲ್ಲ ಕ್ರಿಯೆಗಳ ಶಬ್ದಗಳನ್ನು ನಾವೇನು ಮಾಡ್ತೀವಿ ರೀ, ಕೇಳಿಸ್ಕೊತೇವೆ. ಇದಕ್ಕೆ ನಾವು ಹಿಯರಿಂಗ್ ಅಂತ ಕರಿತೇವೆ. ಓಕೆ, ಫಿಸಿಕಲಿ ಸಪೋಸ್ ನೀವು ಒಂದು ಕ್ಲಾಸ್ ರೂಮ್ನಾಗ ಕುಂತೀರಂತಂದ್ರೆ, ಸೊ ಕ್ಲಾಸ್ ರೂಮ್ನಾಗ ಆಗ್ತಕ್ಕಂಥದ್ದು, ಡೆಸ್ಕ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು, ಔಟ್ಸೈಡ್ ದ ಕ್ಲಾಸ್ ರೂಮ್ ನಡೀತಾ ಇರ್ತಕ್ಕಂಥದ್ದು, ಓಕೆ, ಇವೆಲ್ಲ ನಿಮ್ಮ ಕಿವಿಗೆ ಏನು ಮಾಡ್ತಾವೆ ರೀ, ನ್ಯಾಚುರಲಿ ಕೇಳ್ತಾವೆ. ಇದಕ್ಕೆ ನಾವೇನಂತೀವಿ ಹಿಯರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೈತೆ ರೀ ಲಿಸನಿಂಗ್. ಫಿಸಿಕಲ್ ಆ್ಯಸ್ ವೆಲ್ ಆ್ಯಸ್ ಮೆಂಟಲ್ ಪ್ರೊಸೆಸ್, ಆ್ಯಕ್ಟಿವ್ ಲರ್ನ್ಡ್ ಪ್ರೊಸೆಸ್ ಲೈಕ್ ಅ ಸ್ಕಿಲ್ ಅಂತ ಕೊಟ್ಟ ನಾವು. ಅಂದ್ರೆ ಆಲಿಸುವಿಕೆ ಅಂತ ಕರಿತೇವೆ ನಾವು. ಇದು ದೈಹಿಕ ಮತ್ತು ಮಾನಸಿಕ ಆಲಿಸುವ ಪ್ರಕ್ರಿಯೆ ಆಗಿದ್ರಿ. ಇದೊಂದು ಕಲೆ ರೀ, ಕೌಶಲ್ಯ ಅಂತ ಕೂಡ ನಾವೇನು ಮಾಡ್ಬೋದು ರೀ, ಇದನ್ನು ಕರಿಬೋದು. ಲಿಸನಿಂಗ್ ಅಂದ್ರೆ ಗೊತ್ತ್ರಿ, ಮೆಂಟಲಿ ಮತ್ತು ಫಿಸಿಕಲಿ ನಾವು ಒಂದೇ ಇನ್ಫಾರ್ಮೇಷನ್ನ ಪಡೆದುಕೊಳ್ಳಲು ನಾವು ಬಳಸುವಂಥ ಪ್ರಕ್ರಿಯೆ ಅಥವಾ ಒಂದು ಕೌಶಲ್ಯ ಅಂತ ಏನು ಮಾಡ್ತೇವೆ ನಾವು ಇದನ್ನು ಕರಿತೇವೆ. ಓಕೆ, ನೆಕ್ಸ್ಟ್ ಇಲ್ಲೇ ನಾನು ನಿಮ್ಗೆ ಇದು ಸಿಲೆಬಸ್ ಸಿಗಿಲ್ಲ ರೀ, ಬಟ್ ನಾನು ಇನ್ನೊಂದು ಪಾಯಿಂಟ್ಸ್ ಹೇಳ್ತೇನೆ, ಇದನ್ನು ನೀವು ಕಲ್ಕೋರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಪ್ರೂವಿಂಗ್ ಬಾಡಿ ಲ್ಯಾಂಗ್ವೇಜ್ ಟಿಪ್ಸ್ ಅಂತೇಳಿ. ಓಕೆ, ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ
ಸೊ ನಿಮಗೆ ಗೊತ್ತಿರ್ಬೇಕು ರೀ, ನೀವು ಸ್ಟೂಡೆಂಟ್ಸ್ ಅಂದರೆ ಯಾರ ಜೊತೆ ಯಾವಾಗ ಹೆಂಗೆ ಬಿಹೇವ್ ಮಾಡ್ಬೇಕಂತೇಳಿ. ಸೊ ಅದಕ್ಕೋಸ್ಕರ ಇದನ್ನು ಆ್ಯಡ್ ಆನ್ ಮಾಡೀನಿ. ಓಕೆ, ಇದನ್ನು ಮಿಸ್ ಮಾಡಬೇಡ್ರಿ ಈ ಪಾರ್ಟನ್ನು. ಸೊ ಫಸ್ಟ್, ಕೀಪ್ ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಅಂದರೆ ನೋಡಿರಿ, ಸೊ ಒಬ್ಬರ ಜೊತೆ ಮಾತಾಡಕತ್ತೀರಂತಂದ್ರೆ ಒಂದು ಸೂಕ್ತವಾದ ಅಂತರವನ್ನು ಏನು ಮಾಡಿರಿ ನೀವು ಕಾಪಾಡ್ಕೋರಿ. ಓಕೆ, ಅವ್ರ ಮೈ ಮೇಲೆ ಬೀಳೋದಾಗಿರ್ಬೋದು, ನಿಮ್ಮ ಬಾಯಿಯಿಂದ ಸ್ಮೆಲ್ ಹೋಗಿ ಅವ್ರ ಬಾಯಿಗೆ ಏನಾಗಬಾರ್ದು ರೀ, ಇದು ಆಗದೇ ಇರ್ಬೋದು, ಅವ್ರಿಗೆ ಉಸಿರಾಟದ ತೊಂದರೆ ಆಗೋ ಥರ ನೀವೇನು ಮಾಡ್ಬಾರ್ದು, ಅವ್ರ ಮೈ ಮೇಲೆ ಬೀಳಬಾರ್ದು. ಓಕೆ, ಸೊ ಯು ಹ್ಯಾವ್ ಟು ಬಿ ಒಂದು ನಾರ್ಮಲ್ ಡಿಸ್ಟೆನ್ಸ್ ಒಳಗೆ ಏನಿರ್ಬೇಕು, ನೀವು ಪರಸ್ಪರವಾಗಿ ಮಾತಾಡುವಾಗ ಒಂದು ನಾರ್ಮಲ್ ಡಿಸ್ಟೆನ್ಸನ್ನು ಏನು ಮಾಡಿರಿ, ಮೇಂಟೈನ್ ಮಾಡಿರಿ. ಓಕೆ, ಟಚ್ ಓನ್ಲಿ ವೆನ್ ಅಪ್ರೋಪ್ರಿಯೇಟ್. ಓಕೆ, ಸೊ ನೋಡಿರಿ, ಸೂಕ್ತವಿದ್ದಾಗ ಮಾತ್ರ ಏನು ಮಾಡಿರಿ, ಸ್ಪರ್ಶಿಸ್ರಿ. ಸೊ ಅವ್ರು ನಿಮ್ಗೆ ಕ್ಲೋಸ್ ಫ್ರೆಂಡ್ ಅದಾರ ಅಥವಾ ನೀವು ಅವರ ನಿಮ್ಮ ಸೊ ಅವರ ಪರ್ಸನಲ್ ಟಚ್ ಒಳಗೆ ಅಥವಾ ಅವ್ರ ಪರ್ಸನಲ್ ಸ್ಪೇಸ್ ಒಳಗೆ ಇದ್ದಾಗ ಮಾತ್ರ ನೀವು ಟಚ್ ಮಾಡಿರಿ. ಪರಿಚಯ ಇದ್ದರೆ ಮಾತ್ರ ಟಚ್ ಮಾಡಿರಿ, ಇಲ್ಲಾಂದರೆ ಟಚ್ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್, ಟೇಕ್ ಕೇರ್ ಆಫ್ ಯುವರ್ ಅಪಿಯರೆನ್ಸ್ ಅಂದರೆ ಸೊ ನೀವು ಹೇಗೆ ಕಾಣಿಸ್ಕೊಳ್ತೀರಿ ಅನ್ನೋದ್ರ ಮೇಲೆ ಏನಾಗಿರ್ಬೇಕ್ರಿ, ನಿಮಗೆ ಗಮನ ಇರಬೇಕು. ನೀವು ಹೆಂಗೆ ಕಾಣಿಸ್ಕೊತೀರಿ, ನೀವು ಯಾವ ಥರ ಬಟ್ಟೆ ಹಾಕ್ತೀರಿ, ನೀವು ಯಾವ ಥರ ಕೂದಲನ್ನು ಬಾಚ್ಕೋತೀರಿ, ಸೊ ನೀವು ಯಾವ ಥರ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಅಥವಾ ನಿಮ್ಮ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ನಿಮ್ಮ ಕೂತ್ಕೊಳ್ಳೋ ಶೈಲಿ ಆಗಿರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಏನಿರ್ಬೇಕು ರೀ, ಗಮನ ಇರಬೇಕು. ಬಿ ಅವೇರ್ ಪೀಪಲ್ ಮೇ ಗಿವ್ ಯು ಫಾಲ್ಸ್ ಕ್ಯೂಸ್. ಓಕೆ, ಸೊ ಎಚ್ಚರಿಕೆಯಿಂದ ಇರ್ರಿ. ಜನರು ನಿಮ್ಗೆ ಏನು ಮಾಡ್ಬೋದು ರೀ, ಒಮ್ಮೊಮ್ಮೆ ತಪ್ಪು ಸೂಚನೆಗಳನ್ನು ಕೂಡ ಏನು ಮಾಡ್ಬೋದು ರೀ, ನೀಡ್ಬೋದು. ಓಕೆ, ಇದ್ರ ಬಗ್ಗೆ ಎಲ್ಲ ನೀವು ಭಾಳ ಏನು ಮಾಡಬಾರ್ದು, ತಲೆ ಕೆಡಿಸ್ಕೊಳ್ಬಾರ್ದು. ನೆಕ್ಸ್ಟ್, ಮೇಂಟೈನ್ ಐ ಕಾಂಟ್ಯಾಕ್ಟ್. ಓಕೆ, ಸೊ ಯಾವಾಗಲೂ ಯಾರದ್ರ ಜೊತೆ ಮಾತಾಡತ್ತಿರಪ್ಪ ಅಂತಂದ್ರೆ ಕಣ್ಣಿನ ಸಂಪರ್ಕವನ್ನು ಕಾಪಾಡ್ಕೋರಿ. ಅವ್ರು ಏನಾದರೂ ಹೇಳ್ತಿರ್ತಾರಂದ್ರೆ ಅದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ, ಮತ್ತು ಅವರ ಕಣ್ಣಿನ ಮೇಲೆ ಏನು ಮಾಡಿರಿ, ಕಣ್ಣನ್ನು ಇಟ್ಟು ನೀವೇನು ಮಾಡ್ಬೇಕು ರೀ, ಮಾತನಾಡಬೇಕು. ಸೊ ನೆಕ್ಸ್ಟ್, ಲಾಸ್ಟ್, ಸ್ಮೈಲ್ ಜೆನ್ಯೂನ್ಲಿ ಅಂತಂದರೆ ಸೊ ಪ್ರಾಮಾಣಿಕವಾಗಿ ಏನು ಮಾಡಿರಿ, ನಗ್ರಿ. ಓಕೆ, ಸುಮ್ಮನೆ ನಗಬೇಡ್ರಿ, ಅವ್ರು ಹುಚ್ಚರಂತ ತಿಳ್ಕೊತಾರೆ. ಇನ್ನು ನೆಕ್ಸ್ಟ್, ಅವ್ರೇನಾದರೂ ಜೋಕ್ ಮಾಡಿದ್ರಂದ್ರೆ ಸೊ ಅವಾಗ ನಿಮ್ಗೆ ನಗು ಬಂದ್ರೆ ಮಾತ್ರ ನಗ್ರಿ, ಇಲ್ಲಾಂದ್ರೆ ಏನು ಮಾಡಬೇಡ್ರಿ, ಸುಮ್ಮನೆ ನಗಬೇಡಿ. ಓಕೆ, ನೆಕ್ಸ್ಟ್, ಸೊ ಇದು ನಾನು ಆ್ಯಡ್ ಮಾಡಿದ್ರಿ ಈ ಸ್ಲೈಡ್, ಇನ್ನೊಂದು ಸ್ವಲ್ಪ ನೋಡ್ಕೊರಿ. ಟಿಪ್ಸ್ ಟು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚಲೋ ಆಗಬೇಕಂದ್ರೆ ಏನೇನು ಟಿಪ್ಸ್ ಬೇಕಂತೇಳಿ ಈಸಿ ಅದಾವ್ರಿ. ಮೇಂಟೈನ್ ಐ ಕಾಂಟ್ಯಾಕ್ಟ್ ವಿತ್ ದ ಆಡಿಯನ್ಸ್ ಅಂದರೆ ಸೊ ನೀವು ಯಾರ ಹತ್ರ ಮಾತನಾಡ್ತಿರಲ್ಲ ಅವ್ರ ಕಣ್ಣನ್ನಿಟ್ಟು ಏನು ಮಾಡ್ಬೇಕು ರೀ, ಮಾತಾಡ್ಬೇಕಾ, ಫೇಸ್ ಟು ಫೇಸ್ ಮಾತಾಡ್ಬೇಕು ರೀ. ಸೆಕೆಂಡ್, ಬಾಡಿ ಅವೇರ್ನೆಸ್ ಅಂದರೆ ದೇಹದ ಅಥವಾ ದೇಹ ಭಾಷೆಯ ಮೇಲೆ ಏನಿರ್ಬೇಕು ರೀ, ಅರಿವು ಇರಬೇಕಾ, ನೀವು ಯಾರ ಜೊತೆ ಮಾತಾಡಕತ್ತೀರಿ, ನೀವು ಯಾವ ಥರ ಇರಬೇಕಾ ಅನ್ನೋದು ನಿಮಗೇನಿರ್ಬೇಕು ರೀ, ಗೊತ್ತಿರಬೇಕಾ. ಗೆಸ್ಚರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್, ಸೊ ಸನ್ನೆಗಳು ಮತ್ತು ಮುಖದ ಹಾವಭಾವಗಳ ಬಗ್ಗೆ ಏನಿರ್ಬೇಕು ರೀ, ನಿಮ್ಗೆ ಅರಿವಿರಬೇಕು. ಕನ್ವೆ ಒನ್ಸ್ ಥಾಟ್ಸ್ ಅಂದರೆ ಒಬ್ಬರ ಆಲೋಚನೆಗಳನ್ನು ಸರಿಯಾಗಿ ಏನು ಮಾಡ್ಬೇಕು ರೀ, ನೀವು ಅರ್ಥಕೊಳ್ಬೇಕು. ಅವ್ರು ಏನು ಹೇಳತ್ತಾರ ಅನ್ನೋದ್ರ ಬಗ್ಗೆ ನಿಮ್ಗೇನಾಗಬೇಕು ರೀ, ಅರಿವಿರಬೇಕಾ. ನೆಕ್ಸ್ಟ್, ಪ್ರಾಕ್ಟೀಸ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಪರಿಣಾಮಕಾರಿಯಾಗಿ ಮಾತನಾಡುವ ಕೌಶಲ್ಯವನ್ನು ಏನು ಮಾಡಬೇಕು, ನೀವು ಅಭ್ಯಾಸ ಮಾಡಬೇಕು. ಸೊ ಥ್ಯಾಂಕ್ ಯು. ಓಕೆ, ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋನ ಏನು ಮಾಡಿರಿ, ಲೈಕ್ ಮಾಡಿರಿ, ನನ್ನ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಇದೇ ಥರ ನಿಮ್ಗೆ ಎಜುಕೇಷನಲ್ ವೀಡಿಯೋಗಳು ಏನಾಗ್ತಿರ್ತಾವೆ ಈ ಚಾನಲ್ ಒಳಗಡೆ ಸಿಗ್ತಾ ಇರ್ತಾವೆ. ಧನ್ಯವಾದ.